ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಓಪನ್ ಆಯಿತು. ಆದರೆ ಸೆಕೆಂಡ್ ಹಾಫ್ ಅಲ್ಲಿ ನೋಡ್ಕೊಂಡ್ರೆ ಮಾರ್ಕೆಟ್ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗೋಗಿದೆ. ಇವಾಗ ಓಪನಿಂಗ್ ಅಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಕರೆಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗಬೇಡಿ, ಕೊನೆ ತನಕ ನೋಡಿ, ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಶನ್ ಇರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 158 ಪಾಯಿಂಟ್ಸ್ ಗೇನ್ ಆಗಿ 82,055 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 72 ಪಾಯಿಂಟ್ಸ್ ಗೇನ್ ಆಗಿ 25,044 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 402 ಪಾಯಿಂಟ್ಸ್ ಗೇನ್ ಆಗಿ 56,461 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಓಪನಿಂಗಲ್ಲಿ ನೋಡಿಕೊಂಡ್ರೆ ಎಲ್ಲ ಇಂಡಿಸಸ್ಸು ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಅದ್ರ ಜೊತೆಗೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ನೋಡ್ಕೊಂಡ್ರು ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟ್ರೂತ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಇದೆ. ಇವತ್ತು ಬೆಳಿಗ್ಗೆ ಕರೆಕ್ಟಾಗಿ 7 ಗಂಟೆ ಆ ಟೈಮಲ್ಲಿ ಒಂದು ಟ್ವೀಟ್ನ ರಿಲೀಸ್ ಮಾಡಿದ್ದಾರೆ. ಏನಂತ ಅಂದರೆ, ಇವಾಗ ಕಂಟಿನ್ಯೂಸ್ ಆಗಿ 12 ದಿನದಿಂದ ಈ ಇಸ್ರೇಲ್ ಮತ್ತು ಇರಾನ್ ರಿಲೇಟೆಡ್ ಆಗಿ ಕಾನ್ಫ್ಲಿಕ್ಟ್ ಅನ್ನೋದು ತುಂಬಾನೇ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಅದರಿಂದ ಇವಾಗ ಇದು ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾಕಂದ್ರೆ ಇವಾಗ ಇರಾನ್ ಮತ್ತೆ ಇಸ್ರೇಲ್ ಈ ಎರಡು ಕಂಟ್ರಿ ಸೀಸ್ ಫೈರ್ ಅಗ್ರಿಮೆಂಟ್ಗೆ ಇಬ್ರು ಅಗ್ರಿ ಮಾಡ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಪ್ರತಿಯೊಬ್ಬರಿಗೂ ಕಂಗ್ರಾಚುಲೇಷನ್ಸ್ ಅಂತ ಟ್ವೀಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅದೇ ಟ್ವೀಟ್ ಕೊನೆಯಲ್ಲಿ ನೋಡ್ಕೊಂಡ್ರೆ, ಇವಾಗ ಈ ಎರಡು ಕಂಟ್ರೀಸ್ ನೋಡ್ಕೊಂಡ್ರೆ ತುಂಬಾ ವರ್ಷದಿಂದನೇ ಯುದ್ಧ ಮಾಡ್ತಾ ಇದ್ದಾರೆ. ಇವಾಗ ಸೀಸ್ ಫೈರ್ ಅಗ್ರಿಮೆಂಟ್ಗೆ ಸೈನ್ ಮಾಡಿರೋದು ತುಂಬಾನೇ ಒಳ್ಳೆ ವಿಚಾರ ಅಂತ ಶೇರ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ಗೆ, ಇಸ್ರೇಲ್ಗೆ, ಇರಾನ್ಗೆ ದೇವರು ತುಂಬಾನೇ ಒಳ್ಳೇದ್ ಮಾಡ್ಲಿ ಅಂತ ಕೂಡ ಟ್ವೀಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ USA ಕೂಡ ಮತ್ತೆ ಪ್ರಪಂಚಕ್ಕೂ ಕೂಡ ದೇವರು ತುಂಬಾನೇ ಒಳ್ಳೇದ್ ಮಾಡ್ಲಿ ಅಂತ ಟ್ವೀಟ್ ಮಾಡಿದ್ದಾರೆ. ಇದು ತುಂಬಾನೇ ಪಾಸಿಟಿವ್ ಡೇಟಾ ಅಂತ ನಮ್ಮ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು. ಈ ಸೀಸ್ ಫೈರ್ ಅಗ್ರಿಮೆಂಟ್ ಬಗ್ಗೆ ಯಾವಾಗ ನ್ಯೂಸ್ ಹೊರಗಡೆ ಬಂತೋ ಅವಾಗ ಕ್ರೂಡ್ ಆಯಿಲ್ ನೋಡ್ಕೊಂಡ್ರೆ ನಿಯರ್ಲಿ 8% ವರೆಗೂ ಫಾಲ್ ಆಗಿದೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಏನಿದಾವೆ, ಹಿಂದೂಸ್ತಾನ್ ಪೆಟ್ರೋಲಿಯಂ, ಭಾರತ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್, ಈ ಕಂಪನೀಸ್ ಎಲ್ಲ ನಿಯರ್ಲಿ 3 to 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಅದ್ರ ಜೊತೆಗೆ ನಾನು ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ, ಇವಾಗ ಇಂಡಿಯಾ ನೋಡ್ಕೊಂಡ್ರೆ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ಳೋ ಕಂಟ್ರಿ, ಅದರಿಂದ ಆಯಿಲ್ ಎಷ್ಟು ಕಮ್ಮಿಗೆ ಸಿಕ್ಕಿದ್ರೆ ಅದು ಇಂಡಿಯಾಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದೆ. ಅದರಿಂದ ಈ ಪೇಂಟ್ ಕಂಪನೀಸ್ ಆಗಲಿ, ಟೈರ್ ಕಂಪನೀಸ್ ಆಗಲಿ, ಏವಿಯೇಷನ್ ಕಂಪನೀಸ್ ಆಗಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಇಂಟರ್ಗ್ಲೋಬ್ ಏವಿಯೇಷನ್ಸ್ ನೋಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಎಬೋವ್ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇದೇ ರೀಸನ್ ಇಂದಾನೆ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಡಿಫೆನ್ಸ್ ಕಂಪನೀಸ್ ನೋಡಿದ್ರಾ, ಈ ಡಿಫೆನ್ಸ್ ಕಂಪನೀಸ್ ಬಗ್ಗೆ ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂತಾನೆ ಬಂದ್ವಿ. ಇವಾಗ ಲಾಸ್ಟ್ 2 ಮಂತ್ಸ್ ಅಲ್ಲಿ ನೋಡ್ಕೊಂಡ್ರೆ ಈ ಡಿಫೆನ್ಸ್ ಇಂಡೆಕ್ಸ್ ನಿಯರ್ಲಿ 40 to 50% ವರೆಗೂ ರ್ಯಾಲಿ ಆಗಿದೆ. ಮತ್ತೆ ಲಾಸ್ಟ್ 2 ಮಂತ್ಸ್ ಇಂದ ಕಂಟಿನ್ಯೂಸ್ ಆಗಿ ವಾರ್ ಅಪ್ಡೇಟ್ಸ್ ಬರ್ತಾ ಇರೋ ಕಾರಣದಿಂದ, ಅದ್ರ ಜೊತೆಗೆ ಮೋದಿ ಅವರು ಮೇಕ್ ಇನ್ ಇಂಡಿಯಾ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿ ಅಪ್ಡೇಟ್ ಮಾಡಿರೋದ್ರಿಂದ, ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಡಿಫೆನ್ಸ್ ಕಂಪನೀಸ್ ಎಲ್ಲ ಆರ್ಡರ್ಸ್ ನ ವಿನ್ ಆಗ್ತಿರೋ ಕಾರಣದಿಂದ ಈ ಡಿಫೆನ್ಸ್ ಕಂಪನೀಸ್ ನೋಡ್ಕೊಂಡ್ರೆ ತುಂಬಾನೇ ರ್ಯಾಲಿ ಆಗಿದೆ. ಆದ್ರೆ ಇವತ್ತು ನೋಡ್ಕೊಂಡ್ರೆ ಪ್ರತಿಯೊಂದು ಡಿಫೆನ್ಸ್ ಕಂಪನಿನೂ 4 to 5% ವರೆಗೂ ಫಾಲ್ ಆಗಿದೆ. ಯಾಕಂದ್ರೆ ಇವಾಗ ಹಿಂದಿನ ತಿಂಗಳು ನೋಡ್ಕೊಂಡ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ಅಪ್ಡೇಟ್ ಆಯ್ತು. ಅವಾಗ ನೋಡ್ಕೊಂಡ್ರು ಡಿಫೆನ್ಸ್ಗೆ ಇದು ತುಂಬಾನೇ ಒಳ್ಳೆ ಆಪರ್ಚುನಿಟಿ ಅಂತ ಡಿಫೆನ್ಸ್ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆದ್ವು. ಮತ್ತೆ ಇವಾಗ ಇರಾನ್ ಮತ್ತೆ ಇಸ್ರೇಲ್ ರಿಲೇಟೆಡ್ ಆಗು ವಾರ್ ಸಿನಾರಿಯೋಸ್ ಬಗ್ಗೆ ಅಪ್ಡೇಟ್ ಬಂತಲ್ಲ, ಆ ಟೈಮಲ್ಲಿ ನೋಡ್ಕೊಂಡ್ರು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಆದರೆ ಇವತ್ತು ಸೀಸ್ ಫೈರ್ ಬಗ್ಗೆ ಅಪ್ಡೇಟ್ ಮಾಡಿರೋ ಕಾರಣದಿಂದ ಈ ಡಿಫೆನ್ಸ್ ಕಂಪನೀಸ್ ಅಲ್ಲಿ ತುಂಬಾನೇ ಪ್ರಾಫಿಟ್ ಬುಕಿಂಗ್ ನಡೆದಿದೆ. ಅದರಿಂದನೇ ಇವತ್ತು ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾನೇ ಫಾಲ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಏನೇನು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ, ಈ ಇನ್ಫಾರ್ಮೇಶನ್ ಎಲ್ಲ ವಾಟ್ಸಪ್ ಚಾನಲ್ ಅಲ್ಲಿ ಮಾರ್ಕೆಟ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೆ ಪ್ರತಿಯೊಂದು ಇನ್ಫಾರ್ಮೇಶನ್ ದಿನ ಶೇರ್ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಹೊಸದಾಗಿ ಈ ಚಾನಲ್ನ ನೋಡ್ತಾ ಇದ್ರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಯಾಕಂದ್ರೆ ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಟೈಮ್ ಟು ಟೈಮ್, ಅಂದ್ರೆ ನಮ್ಮ ಮಾರ್ಕೆಟ್ ಓಪನ್ ಆಗೋದಕ್ಕೂ ಮುಂಚೆ ಅರ್ಲಿ ಮಾರ್ನಿಂಗ್ 7:30 7:45 ಇಂದ ಶುರು ಮಾಡ್ಕೊಂಡು ನಮ್ಮ ಮಾರ್ಕೆಟ್ ಕ್ಲೋಸ್ ಆಗೋವರೆಗೂ ಪ್ರತಿಯೊಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ನ ಒಂದ್ಸಲ ಚೆಕ್ ಮಾಡಿ, ಇಂಟ್ರೆಸ್ಟ್ ಇರೋರು ಫಾಲೋ ಆಗಿ, ಟೈಮ್ ಟು ಟೈಮ್ ಅಪ್ಡೇಟ್ ಸಿಗುತ್ತೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಎರಡು ಕಂಟ್ರೀಸ್ ಸೀಸ್ ಫೈರ್ ಅಗ್ರಿಮೆಂಟ್ಗೆ ಏನಕ್ಕೆ ಒಪ್ಕೊಂಡಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ಭಾನುವಾರ ನೋಡ್ಕೊಂಡ್ರೆ US ಅವರು ಇರಾನ್ನ 3 ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅದರಿಂದ ಮೇಜರ್ ಆಗಿ ಯಾವುದೇ ತರ ಎಫೆಕ್ಟ್ ಆಗಿಲ್ಲ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಆ ಅಟ್ಯಾಕ್ ಇಂದ ಇರಾನ್ಗೆ ಯಾವುದೇ ತರ ನಷ್ಟ ಆಗಿಲ್ಲ ಅಂತ ತುಂಬಾನೇ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕೂಡ ಅಪ್ಡೇಟ್ ಆಗಿದಾವೆ. ಅದ್ರ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಬಂದಿತ್ತು ಇರಾನ್ ಅವ್ರ ಕಡೆಯಿಂದ. ಏನಂತ ಅಂದ್ರೆ, ಇವಾಗ ಯಾವುದೇ ತರ ಯುದ್ಧ ನಡೆದ್ರು, ಯಾರೇ ಬಂದು ಸ್ಟಾಪ್ ಮಾಡಕ್ ನೋಡಿದ್ರು, ಈ ನ್ಯೂಕ್ಲಿಯರ್ ವೆಪನ್ಸ್ ನ ಡೆವಲಪ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ. ಅದು ಯಾರೇ ಹೇಳಿದ್ರು, ಏನೇ ಮಾಡಿದ್ರು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಅಂತ ತುಂಬಾನೇ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ರು ಇರಾನಿಯನ್ ಪ್ರೆಸಿಡೆಂಟ್ ಅವರು.
ಮತ್ತೆ ಶುಕ್ರವಾರ ಆದರೆ US ಅವರು ಅಟ್ಯಾಕ್ ಮಾಡಿದ್ರಲ್ಲ ನಿನ್ನೆ ರಾತ್ರಿ ಅಂದರೆ ಸೋಮವಾರ ರಾತ್ರಿ ನೋಡ್ಕೊಂಡ್ರೆ ಇರಾನ್ ಅವರು ಕತರ್ನ US ಬೇಸ್ ಮೇಲೆ 10 ಮಿಸೈಲ್ಸ್ನ ಲಾಂಚ್ ಮಾಡಿದ್ದಾರೆ. ಆದರೆ ಕತರ್ ಅವ್ರು ನೋಡ್ಕೊಂಡ್ರೆ ಈ ಕಂಪ್ಲೀಟ್ ಮಿಸೈಲ್ಸ್ನ ಇಂಟರ್ಸೆಪ್ಟ್ ಮಾಡಿದ್ದಾರೆ. ಅದರಿಂದ ಯಾವುದೇ ಥರ ಎಫೆಕ್ಟ್ ಆಗಿಲ್ಲ. ಮತ್ತೆ ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ ಸೆಕೆಂಡ್ ಹಾಫಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಕರೆಕ್ಟ್ ಆಗಿದೆ. ಇವತ್ತು ಡೇ ಹೈಸಿಂದ ನಿಫ್ಟಿ ನೋಡ್ಕೊಂಡ್ರೆ ಎಬೋ 240 ಪಾಯಿಂಟ್ಸೇ ಫಾಲ್ ಆಗಿದೆ. ಮತ್ತೆ ಸೆನ್ಸೆಕ್ಸ್ ನೋಡ್ಕೊಂಡ್ರೆ ಎಬೋ 850 ಪಾಯಿಂಟ್ಸೇ ಫಾಲ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಸೆಕೆಂಡ್ ಹಾಫಲ್ಲಿ ಇರಾನ್ ಅವರು ಈ ಸೀಸ್ಫೈರ್ ಅಗ್ರಿಮೆಂಟ್ನ ಬ್ರೇಕ್ ಮಾಡಿ ಮತ್ತೆ ಇಸ್ರೇಲ್ ಮೇಲೆ ಮಿಸೈಲ್ಸ್ನ ಲಾಂಚ್ ಮಾಡಿದ್ದಾರೆ ಅಂತ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ತುಂಬಾನೇ ಅಪ್ಡೇಟ್ ಆಗಿದೆ. ಅದರಿಂದನೇ ಮಾರ್ಕೆಟ್ ಈ ತರ ಕರೆಕ್ಟ್ ಆಗಿರೋದು. ಅದ್ರ ಜೊತೆಗೆ ಈ ಸೀಸ್ಫೈರ್ ಅಗ್ರಿಮೆಂಟ್ ಆದಾಗ ನೋಡ್ಕೊಂಡ್ರೆ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಯ್ತಲ್ಲ. ಯಾಕಂದ್ರೆ ಇನ್ವೆಸ್ಟರ್ಸ್ ಎಲ್ಲ ಇದಕ್ಕೆ ಸೀಸ್ಫೈರ್ ಅಗ್ರಿಮೆಂಟ್ ಆಗಿರೋ ಕಾರಣದಿಂದ ನೆಕ್ಸ್ಟ್ ಇನ್ನ ಯಾವುದೇ ತರ ವಾರ್ ಸಿನಾರಿಯೋಸ್ ಇರಲ್ಲ, ಇನ್ನ ಮಾರ್ಕೆಟ್ಗೆ ಗುಡ್ ಟೈಮ್ ಸ್ಟಾರ್ಟ್ ಆಯ್ತು ಅಂತ ಪ್ರತಿಯೊಬ್ರು ಇನ್ವೆಸ್ಟರ್ಸನ್ನು ಇನ್ವೆಸ್ಟ್ ಮಾಡಿರಬೇಕು. ಆದರೆ ಈ ಸೀಸ್ಫೈರ್ ವೈಲೇಷನ್ ಬಗ್ಗೆ ಯಾವಾಗ ಅಪ್ಡೇಟ್ ಬಂತೋ ಅವಾಗ ಇನ್ವೆಸ್ಟರ್ಸ್ ಎಲ್ಲ ಕಂಪ್ಲೀಟ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡಿರಬೇಕು. ಅದರಿಂದನೂ ಸಮೇತ ಇವತ್ತು ಮಾರ್ಕೆಟ್ ಈ ಥರ ಫಾಲ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ ಟೈಮಲ್ಲೇ ಇರಾನ್ ಅವರು ಇಸ್ರೇಲ್ ಮೇಲೆ ಮಿಸೈಲ್ಸ್ನ ಲಾಂಚ್ ಮಾಡಿದ್ರಲ್ಲ, ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇನ್ನೊಂದು ಡೇಟಾ ಅಪ್ಡೇಟ್ ಆಗಿದೆ. ಏನಂತ ಅಂದರೆ ಇಸ್ರೇಲ್ ಅವರು ಕೂಡ ಇರಾನ್ ಮೇಲೆ ಮಿಸೈಲ್ಸ್ನ ಲಾಂಚ್ ಮಾಡೋದಕ್ಕೆ ಹೋಗಿದ್ದಾರೆ ಅಂತ ಅಪ್ಡೇಟ್ ಬಂತು. ಅದಾದಮೇಲೆ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಕೂಡ ಇನ್ನೊಂದು ಸ್ಟೇಟ್ಮೆಂಟ್ಸ್ ಬಂದಿದೆ. ಇವಾಗ ಇರಾನ್ ಅವ್ರು ನೋಡ್ಕೊಂಡ್ರೆ ಸೀಸ್ಫೈರ್ ಅಗ್ರಿಮೆಂಟ್ನ ಬ್ರೇಕ್ ಮಾಡಿದ್ದಾರೆ. ಇದ್ರ ಕಾಂಪ್ಲಿಕೇಶನ್ನ ಅವರು ನೆಕ್ಸ್ಟ್ ಫೇಸ್ ಮಾಡ್ತಾರೆ. ಆದರೆ ನೀವು ನೋಡ್ಕೊಂಡ್ರೆ ಯಾವುದೇ ಥರ ಮಿಸೈಲ್ಸ್ನ ಲಾಂಚ್ ಮಾಡೋಕೆ ಹೋಗಬೇಡಿ. ಇವಾಗ ನೀವು ಏನೇನು ಫೈಟರ್ ಜೆಟ್ಸ್ನ ಕಳಿಸಿದ್ದೀರಾ ಅವ್ರನ್ನೆಲ್ಲ ವಾಪಸ್ ಕರ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಈ ಸೀಸ್ಫೈರ್ ಅಗ್ರಿಮೆಂಟ್ನ ಬ್ರೇಕ್ ಮಾಡಿದ್ರೆ ಕಮಿಂಗ್ ಟೈಮಲ್ಲಿ ನೀವು ಕೂಡ ಸ್ವಲ್ಪ ಇಶ್ಯೂಸ್ನ ಫೇಸ್ ಮಾಡಬೇಕಾಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಈ ಸೀಸ್ಫೈರ್ ಅಗ್ರಿಮೆಂಟ್ ಬಗ್ಗೆ ಆಗಲೇ ಹೇಳ್ದಂಗೆ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ರಲ್ಲ, ಆದರೆ ಇವಾಗ ಬ್ರೇಕ್ ಆಗಿರೋ ಕಾರಣದಿಂದ ತುಂಬಾನೇ ನೆಗೆಟಿವ್ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ. ನೋಡೋಣ ಓವರ್ ನೈಟ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ ಇನ್ನ ಏನ್ ಅಪ್ಡೇಟ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವಾಗ ಕ್ರೂಡ್ ಆಯಿಲ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಏನಂತ ಅಂದ್ರೆ ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ನ ನೋಡಿ. ಫ್ರೆಂಡ್ಸ್, ಇವಾಗ ಇಂಡಿಯಾ ಯಾವ್ಯಾವ ಕಂಟ್ರೀಸಿಂದ ಕ್ರೂಡ್ ಆಯಿಲ್ನ ಎಷ್ಟೆಷ್ಟು ಪರ್ಸೆಂಟೇಜಲ್ಲಿ ಬೈ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದರಲ್ಲಿ ಹೈಯೆಸ್ಟ್ ಅಂತ ಅಂದರೆ ರಷ್ಯಾಯಿಂದನೇ ಬೈ ಮಾಡ್ತಾ ಇರೋದು. 35% ಕ್ರೂಡ್ ಆಯಿಲ್ ಎಲ್ಲ ರಷ್ಯಾಯಿಂದ ಬರ್ತಾ ಇದೆ. ಅದಾದಮೇಲೆ ಇರಾಕಿಂದ 19% ಬರ್ತಾ ಇದೆ. ಸೌದಿ ಅರೇಬಿಯಾಯಿಂದ 14%, UAEಯಿಂದ 10% ಬರ್ತಾ ಇದೆ. ಅದಾದಮೇಲೆ ಇನ್ನೂ ಸ್ವಲ್ಪ ಕಂಟ್ರೀಸಿಂದ ಸ್ವಲ್ಪ ಕ್ರೂಡ್ ಆಯಿಲ್ಸ್ನ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಆ ಇಮೇಜ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಅದಾದಮೇಲೆ ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ನ ನೋಡಿ. ಇವಾಗ ಸ್ಟೇಟ್ ಆಫ್ ಹಾರ್ಮೋಸ್ ಇದ್ರ ಬಗ್ಗೆ ಮಲ್ಟಿಪಲ್ ಟೈಮ್ಸೇ ಮಾತಾಡ್ಕೊಂಡಿದ್ವಿ. ಈ ರೂಟ್ ಮುಖಾಂತರ ನೋಡ್ಕೊಂಡ್ರೆ ಇಂಡಿಯಾ 14% ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇದೆ. ಅದಾದಮೇಲೆ ಇದೇ ಇಮೇಜಲ್ಲೇ ನೋಡಿ, ಅಮೆರಿಕ ನೋಡ್ಕೊಂಡ್ರೆ ಜಸ್ಟ್ 4% ಮಾತ್ರನೇ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇರೋದು. ಒಂದು ವೇಳೆ ಕಮಿಂಗ್ ಟೈಮಲ್ಲಿ ಈ ಸ್ಟೇಟ್ ಆಫ್ ಹಾರ್ಮೋಸ್ ಏನಾದರೂ ಬ್ಲಾಕ್ ಮಾಡಿದ್ರೆ ಅದು ಅಮೆರಿಕಾಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಮತ್ತೆ ಇನ್ನು ಮಿಕ್ಕಿರೋ ಯಾವ್ಯಾವ ಕಂಟ್ರೀಸ್ ಇದಾವೆ, ಇಲ್ಲಿ ಚೈನಾ ಇದೆ, ಇಂಡಿಯಾ ಇದೆ, ಜಪಾನ್, ಕೊರಿಯಾ ಮತ್ತು ಏಷ್ಯನ್ ಕಂಟ್ರೀಸ್ ಆಗಲಿ ಯುರೋಪಿಯನ್ ಕಂಟ್ರೀಸ್ಗಾಗಲಿ ಇದು ತುಂಬಾ ನೆಗೆಟಿವ್ ಆಗುತ್ತೆ. ಯಾಕಂದರೆ ಇದೇ ರೂಟಿಂದನೇ ಮೋಸ್ಟ್ ಆಫ್ ದ ಕಂಟ್ರೀಸ್ ಎಲ್ಲ ಆಯಿಲ್ನ ಇಂಪೋರ್ಟ್ ಮಾಡ್ಕೊತಾ ಇರೋದು. ಅದರಿಂದ ಅದಾದಮೇಲೆ ಇವಾಗ ಈ ರೂಟ್ನೇನಾದರೂ ಬ್ಲಾಕ್ ಮಾಡಿದ್ರೆ ಕಮಿಂಗ್ ಟೈಮಲ್ಲಿ ರಷ್ಯಾಯಿಂದ ಮಿಕ್ಕಿದ ಕಂಟ್ರೀಸ್ ಎಲ್ಲ ಆಯಿಲ್ನ ಇಂಪೋರ್ಟ್ ಮಾಡ್ಕೊಬೋದಲ್ವಾ ಅಂತ ಕೇಳ್ಬೋದು. ಆದರೆ ಇವಾಗ ರೀಸೆಂಟಾಗಿ ಯುಕ್ರೇನ್ ಮತ್ತು ರಷ್ಯಾ ರಿಲೇಟೆಡ್ ಆಗಿ ಏನು ಯುದ್ಧ ನಡೆದಿದೆ ಅದರಿಂದ US ಅವರು ಈ ರಷ್ಯನ್ ಆಯಿಲ್ಸ್ ಮೇಲೆ ತುಂಬಾ ಸ್ಯಾಂಕ್ಷನ್ನ ವಿಧಿಸಿದ್ದಾರೆ. ಆ ಕಾರಣದಿಂದ ಮೋಸ್ಟ್ ಆಫ್ ದ ಕಂಟ್ರೀಸ್ ಯಾರೂ ಈ ಆಯಿಲ್ನ ರಷ್ಯಾಯಿಂದ ಇಂಪೋರ್ಟ್ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ಮತ್ತೆ US ಹತ್ರಕ್ಕೆ ಹೋಗ್ತಾರೆ ಮೋಸ್ಟ್ ಆಫ್ ದ ಕಂಟ್ರೀಸ್ ಎಲ್ಲ ಆಯಿಲ್ಗೋಸ್ಕರ. ಅದರಿಂದ ಇದು USಗೆನೆ ಕಮಿಂಗ್ ಟೈಮಲ್ಲಿ ಪಾಸಿಟಿವ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಈ ಸ್ಟೇಟ್ ಆಫ್ ಹಾರ್ಮೋಸ್ನ ಬ್ಲಾಕ್ ಮಾಡೋ ಕಾರಣದಿಂದ. ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಇನ್ನೂ ಏನು ಅಪ್ಡೇಟ್ಸ್ ಬರ್ತವೆ ಅಂತ. ಫ್ರೆಂಡ್ಸ್, ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀವಲ್ಲ, ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು.